ದಾಹ ತಣಿಸಬೇಕಾದ ನೀರೇ ಇಲ್ಲಿ ದೇಹದೊಳಗೆ ಮರಣದ ಬೀಜವನ್ನ ಬಿತ್ತುತ್ತಿದೆ. ಕನಸುಗಳನ್ನ ಬೆಳೆಸಬೇಕಾದ 18ರ ಯುವಕ ಇಂದು 70ರ ಮುಪ್ಪಿನಂತೆ ಕಾಣ್ತಿದ್ದಾನೆ. ಸಾವಿರಾರು ಅಡಿ ಭೂಮಿಯನ್ನ ಸೀಳಿದ್ರೂ ಹೊರಬರುತ್ತಿರುವುದು ಜೀವಜಲವಲ್ಲ, ಮನುಷ್ಯನ ಮೂಳೆಗಳನ್ನ ಮೌನವಾಗಿ ಕೊರೆಯುವ ಫ್ಲೋರೈಡ್. ನೀರು ಸಮಸ್ತ ಜಗತ್ತಿನ ಪ್ರಾಣಧಾರೆ, ಆದ್ರೆ ಇಲ್ಲಿ ಅದೇ ನೀರು ಜನರ ಜೀವವನ್ನ ಹಿಂತಿದೆ. ಈ ನೋವಿಗೆ ಬೇಕಾಗಿರುವುದು ಕೇವಲ ಸಾಂತ್ವನವಲ್ಲ, ಬದಲಾಗಿ ಭಗೀರಥನಂತೆಯೇ ಅಚಲವಾದ ದೃಢ ಸಂಕಲ್ಪ. ಅಂತಹದ್ದೇ ಸಂಕಲ್ಪದಿಂದ ಹುಟ್ಟಿಕೊಂಡಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಶುದ್ಧ ಗಂಗಾ ಕಾರ್ಯಕ್ರಮ. ಅಶುದ್ಧ ನೀರಿನಿಂದ ನರಳುತ್ತಿದ್ದ ಬದುಕುಗಳಿಗೆ ಈ ಯೋಜನೆ ಒಂದು ಹೊಸ ಮನ್ವಂತರವನ್ನೇ ತಂದಿದೆ. ಇಂದು ಸ್ಥಳೀಯ ಆಡಳಿತ ಮತ್ತು ಸಾರ್ವಜನಿಕರ ಸಹಯೋಗದೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಶುದ್ಧೀಕರಣ ಘಟಕಗಳು ಗ್ರಾಮಗಳಲ್ಲಿ ತಲೆ ಎತ್ತುತ್ತಿವೆ. ಆಕಾಶದಿಂದ ಬೀಳುವ ನೀರು ಎಲ್ಲರಿಗೂ ಸಮಾನ. ಆ ಪ್ರತಿಯೊಂದು ಹನಿಯನ್ನ ಜೀವಜಲವಾಗಿ ಪರಿವರ್ತಿಸಿ ಸುರಕ್ಷಿತವಾಗಿ ಜನರಿಗೆ ತಲುಪಿಸುವುದೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಪ್ರತಿಮ ಸಂಕಲ್ಪ.